ವೆಲ್ಕಮ್ ಬ್ಯಾಕ್. ದಿನನಿತ್ಯ ಸಾವಿರಾರು ಜನರು ಭೇಟಿ ನೀಡುವ ರಾಜಧಾನಿಯ ಕಂದಾಯ ಭವನ ಸಮಸ್ಯೆಗಳ ಆಗರವಾಗಿದೆ. ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಸಾರ್ವಜನಿಕರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಕಂದಾಯ ಭವನದಲ್ಲಿ ಕುಡಿಯುವ ನೀರು ಸಿಗೋದು ತುಂಬಾನೇ ಕಷ್ಟ ಎನ್ನುವಂತಾಗಿದೆ. ಈ ಕುರಿತಾದ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಕಂದಾಯ ಭವನದಲ್ಲಿ ಕಣ್ಮರೆಯಾದ ಮೂಲ ಸೌಕರ್ಯ. ಕುಡಿಯೋ ನೀರಿನಿಂದ ಹಿಡಿದು ಎಲ್ಲ ಅಯೋಮಯ. ಪ್ರತಿನಿತ್ಯ ಸಾವಿರಾರು ಜನರು ಬರುವ ರಾಜಧಾನಿಯ ಕಂದಾಯ ಭವನದಲ್ಲೀಗ ಸಮಸ್ಯೆಗಳದ್ದೇ ರಾಜ್ಯಭಾರ ಎನ್ನುವಂತಾಗಿದೆ. ಹೌದು, ಕಂದಾಯ ಭವನದಲ್ಲಿ ಕುಡಿಯುವ ನೀರಿನಿಂದ ಹಿಡಿದು ಅಗತ್ಯ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಕಂದಾಯ ಭವನಕ್ಕೆ ಹೋದ್ರೆ ಸಾಕು, ನಮಗೆ ಮೊದಲು ಕಾಣುವುದೇ ಕೆಟ್ಟು ನಿಂತಿರುವ ಶುದ್ಧ ಕುಡಿಯುವ ನೀರಿನ ಘಟಕ. ಈ ಘಟಕ ಕೆಟ್ಟು ಹಲವು ತಿಂಗಳೇ ಕಳೆದ್ರೂ ಸರಿಪಡಿಸುವ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿಲ್ಲ. ಜೀವ ಹೋಗ್ತಿದೆ ಎಂದ್ರೂ ಕಂದಾಯ ಭವನದಲ್ಲಿ ಒಂದು ತೊಟ್ಟು ನೀರು ಸಿಗದ ದುಸ್ಥಿತಿ ಇದೆ. ಮತ್ತೊಂದೆಡೆ ನೇತಾಡುತ್ತಿರುವ ಸ್ವಿಚ್ ಬೋರ್ಡ್ಗಳು, ಶೀತಲಾವಸ್ಥೆಯಲ್ಲಿರೋ ಬಿಲ್ಡಿಂಗ್. ಕಂದಾಯ ಭವನದ ಬಹುತೇಕ ಸ್ವಿಚ್ ಬೋರ್ಡ್ಗಳು ಒಡೆದು ನೇತಾಡ್ತಿದ್ದು ಅಪಾಯಕ್ಕೆ ಆಹ್ವಾನವಿಟ್ಟಿವೆ. ಕಂದಾಯ ಭವನ ಕಟ್ಟಡ ಕೂಡ ಎಲ್ಲೆಂದರಲ್ಲಿ ಬಿರುಕು ಬಿಟ್ಟಿದೆ. ಹಲವೆಡೆ ಸ್ಲ್ಯಾಬ್ ಬಿರುಕು ಬಿಟ್ಟಿದ್ದು ಜನರ ತಲೆ ಮೇಲೆ ಬೀಳುವ ಭಯದಲ್ಲೇ ಓಡಾಡುವಂತಾಗಿದೆ. ಕಂದಾಯ ಭವನದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಇದನ್ನೆಲ್ಲ ನಿರ್ವಹಣೆ ಮಾಡಬೇಕಿರೋ ಜಿಲ್ಲಾಡಳಿತ ಮಾತ್ರ ತಲೆಕೆಡಿಸಿಕೊಳ್ತಿಲ್ಲ. ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಮಾತ್ರ ಸರಿಪಡಿಸ್ತೀವಿ ಅಂತ ಹೇಳಿ ಜಾರಿಕೊಳ್ತಾರೆ. ಕಂದಾಯ ಭವನದ ಸುತ್ತಮುತ್ತಲು ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಇರೋದನ್ನ ನಾವು ಗಮನಿಸಿದ್ವಿ. ಅದರ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗೋದಕ್ಕೆ ಕುಡಿಯೋ ನೀರು ಮತ್ತು ಸ್ವಲ್ಪ ಅವ್ರು ಕೂತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಸರಿಯಾಗಿ ಇಲ್ಲ ಅಂತ ನಾನು ಗಮನಿಸಿದ್ದೇನೆ. ಹಾಗಾಗಿ ನಾನು ಇತ್ತೀಚೆಗೆ ಬಂದಿರೋದ್ರಿಂದ ಸದ್ಯದಲ್ಲೇ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡ್ತೇನೆ. ಲೈಟ್ ವ್ಯವಸ್ಥೆ ಇಲ್ಲ, ಮತ್ತೆ ಅಲ್ಲಲ್ಲಿ ಗಲೀಜುಗಳು ಮಾಡ್ತಿದ್ದಾರೆ, ಅದರ ಬಗ್ಗೆ ಯಾವ ಆಕ್ಷನ್ ತಗೋತಾರೆ? ಈಗಾಗಲೇ ಲೆಟರ್ ಕೊಟ್ಟಿದ್ದಾರೆ ಅಂತ ಇದು ಮಾತಾಡೋಕ್ಕೆ ಸರಿಪಡ್ತಾರೆ? ಇಲ್ಲ, ಈಗ ಈ ಕಚೇರಿ ಆವರಣ ಕಚೇರಿ ಚೆನ್ನಾಗಿರಬೇಕು, ಸ್ವಚ್ಛವಾಗಿರಬೇಕು. ಅದನ್ನು ನಾನು ಗಮನಿಸಿದ್ದೇನೆ. ಸದ್ಯದಲ್ಲೇ ನಾನು ಕಚೇರಿ ಆವರಣ ಮತ್ತು ಕಚೇರಿ ಆವರಣದಲ್ಲಿ ಇರುವಂಥ ದೀಪಗಳು ಇವೆಲ್ಲವೂ ಸಹ ಸರಿಯಾಗಿ ಕೆಲಸ ಮಾಡುವಂತೆ ನೋಡ್ಕೊಳ್ಳೋದಕ್ಕೆ ನಾನು ಕ್ರಮ ವಹಿಸ್ತೇನೆ. ಇನ್ನು ಕಂದಾಯ ಭವನದಲ್ಲಿ ನೂರಾರು ಸಮಸ್ಯೆಗಳು ನಮ್ಮ ಅಶ್ವವೇಗ ನ್ಯೂಸ್ಗೆ ಕಂಡು ಬಂದಿವೆ. ಫೈರ್ ಸೇಫ್ಟಿ ಕಿಟ್, ಕೆಟ್ಟು ನಿಂತ ಲಿಫ್ಟ್, ಕತ್ತಲೆ ಕೋಣೆಗಳು, ಉದುರುತ್ತಿರೋ ಗೋಡೆಯ ಬಣ್ಣ, ಎಲ್ಲೆಂದರಲ್ಲಿ ಗುಟ್ಕಾ ಉಗುಳಿರುವುದು, ಹೀಗೆ ನೂರಾರು ಸಮಸ್ಯೆಗಳು ಕಂದಾಯ ಭವನದಲ್ಲಿವೆ. ಆದ್ರೆ ಇಷ್ಟು ಸಮಸ್ಯೆ ಕಂಡ್ರೂ ಅಧಿಕಾರಿಗಳು ಮಾತ್ರ ಕುರುಡರಾಗಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ ಎಲ್ಲಾ ಸಮಸ್ಯೆಯನ್ನ ಬೇಗ ಬಗೆಹರಿಸ್ತೀವಿ, ಜನಸ್ನೇಹಿ ಕಚೇರಿಯಾಗಿ ಮಾಡ್ತೀವಿ ಅಂತಾರೆ. ಏನಾಗಿದೆ, ಈಗ ಬಂದಿದ್ದೀನಿ, ನನ್ನ ಗಮನಕ್ಕೆ ತಂದಿದ್ದಾರೆ ಅಧಿಕಾರಿಗಳು, ನನ್ನ ಗಮನಕ್ಕೆ ತಂದಿದ್ದಾರೆ. ಯಾವುದೇ ಒಂದು ಸರ್ಕಾರಿ ಕೆಲಸ ಮಾಡಲಿಕ್ಕೆ ತಕ್ಷಣಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದಕ್ಕೆ ಮಾಡಬೇಕಾಗತ್ತೆ, ಹಣ ಎಲ್ಲಿ ಸಿಗುತ್ತೆ ಏನು ಅನ್ನೋದನ್ನ ನಾನು ಯಾವ ಹೆಡ್ ಆಫ್ ಅಕೌಂಟಲ್ಲಿ ಹಣ ಇದೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಮತ್ತು ಸಾರ್ವಜನಿಕ ಸ್ನೇಹಿ ಆಫೀಸ್ ಆಗುವಂತೆ ನಾನು ಮಾಡೋದಕ್ಕೆ ಕ್ರಮ ವಹಿಸ್ತೇನೆ. ಒಟ್ನಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳೇ ಇಲ್ಲದೆ ರಾಜಧಾನಿಯ ಕಂದಾಯ ಭವನ ಸೊರಗುತ್ತಿದ್ದು, ಆದಷ್ಟು ಬೇಗ ಕಂದಾಯ ಭವನಕ್ಕೆ ಕಾಯಕಲ್ಪ ನೀಡಬೇಕಾಗಿದೆ. ಕ್ಯಾಮರಾಮ್ಯಾನ್ ವಿನಯ್ ಜೊತೆ ವಿನೋದ್ ಎಂ ಕಮತರ್, ಮೆಟ್ರೋ ಬ್ಯೂರೋ, ಅಶ್ವವೇಗ ನ್ಯೂಸ್, ಬೆಂಗಳೂರು.